ನಾವು ರಾಮಾಯಣವನ್ನು ಓದುವಾಗ ಅನೇಕ ಮಹಾವೀರರನ್ನು ನಾವು ಕಾಣಬಹುದು. ಶ್ರೀರಾಮನ ಶೌರ್ಯ, ಹನುಮಂತನ ಭಕ್ತಿ ಹಾಗೂ ಲಕ್ಷ್ಮಣನ ಸೇವೆ, ಇನ್ನು ಭರತನ ತ್ಯಾಗ, ಇವೆಲ್ಲವೂ ನಮ್ಮ ಮನಸ್ಸಿಗೆ ಸ್ಪರ್ಶಿಸಿದ್ರೆ ಒಬ್ಬ ವೃದ್ಧ ಪಕ್ಷಿಯ ಕತೆ ನಮಗೆ ತುಂಬ ಇಷ್ಟ ಆಗುತ್ತೆ. ತನ್ನ ಜೀವನವನ್ನೇ ಪಣಕ್ಕಿಡ್ತಲ್ರಿ. ಧರ್ಮವನ್ನು ರಕ್ಷಿಸಲು ಹೊರಟಿದ ಪಕ್ಷಿ ಬೇರೆ ಯಾರೂ ಅಲ್ಲ, ಜಟಾಯು. ಜಟಾಯು ಯಾವುದೇ ರಾಜನಲ್ಲ, ಅವನು ಋಷಿಯೂ ಅಲ್ಲ, ದೇವತೆಯೂ ಅಲ್ಲ, ವಯಸ್ಸಾದ ಒಂದು ಗಿಡುಗ ಅದು. ಆದರೆ ಧರ್ಮದ ಮುಂದೆ ಬಂದಾಗ ದೇವತೆಗಳಿಗಿಂತಲೂ ಶ್ರೇಷ್ಠವಾಯ್ತದು. ಶಕ್ತಿನೇ ಇರಲಿಲ್ಲ ಮೈಯಲ್ಲಿ, ರೆಕ್ಕೆಗಳೇ ಇರಲಿಲ್ಲ, ಆದರೆ ಬಲವಾದ ಒಂದು ಛಲ ಇತ್ತು. ರಾವಣನಂತಹ ಬಲಶಾಲಿ ಎದುರು ನಾನು ನಿಂತ್ಕೋಬೇಕು ಅನ್ನೋ ಒಂದು ಛಲ ಅದು ಬಿಟ್ಟಿರಲಿಲ್ಲ ಯಾವತ್ತಿಗೂ. ಅದರ ಜನನ ಕೂಡ ಸುಮ್ಮನೆ ಅಲ್ಲ. ಬಹಳ ಹಿಂದಿನ ಕಾಲದಲ್ಲಿ ಕಶ್ಯಪ ಮಹರ್ಷಿ ವಂಶದಲ್ಲಿ ಅನೇಕ ದಿವ್ಯ ಜೀವಿಗಳು ಜನಿಸಿದ್ರು. ಅರುಣ ಸೂರ್ಯದೇವನ ಸಾರಥಿಯಾಗಿದ್ನು, ಅವನೇ ಜಟಾಯುವಿನ ತಂದೆ ಆಗಿರ್ತಾರೆ. ಇನ್ನು ಜಟಾಯುವಿನ ಅಣ್ಣ ಸಂಪಾತಿ ಅಂತ. ಬಾಲ್ಯದಲ್ಲಿ ಇಬ್ಬರು ಅತ್ಯಂತ ಬಲಿಷ್ಠ ಆಗಿದ್ರು. ಆಕಾಶದಲ್ಲಿ ಯಾರು ಹೆಚ್ಚು ಎತ್ತರಕ್ಕೆ ಹಾರಬಹುದು ಎಂಬ ಸ್ಪರ್ಧೆ ನಡೆಸಿದಾಗ ಒಮ್ಮೆ ಸೂರ್ಯನ ಹತ್ತಿರಕ್ಕೆ ಹಾರಿದಾಗ ಸೂರ್ಯನ ಉಷ್ಣದಿಂದ ಜಟಾಯು ಅಪಾಯಕ್ಕೆ ಸಿಲುಕದು. ಅಣ್ಣ ಸಂಪಾತಿ ತನ್ನ ತಮ್ಮನನ್ನು ರಕ್ಷಿಸಲು ತನ್ನ ರೆಕ್ಕೆಗಳನ್ನು ಚಾಚಿ ಅವನನ್ನು ಮುಚ್ಚುತ್ತಾನೆ. ಆಗ ಜಟಾಯು ಬದುಕ್ತಾನೆ. ಆದರೆ ಸಂಪಾತಿ ರೆಕ್ಕೆಗಳು ಸುಟ್ಟು ಹೋಗ್ಬಿಡ್ತವೆ. ಅಂದಿನಿಂದ ಇಬ್ಬರು ಬೇರ್ಪಡ್ತಾರೆ. ಜಟಾಯು ಜೀವನದಲ್ಲಿ ಒಂದು ಮಹತ್ವ ಪಾಠವನ್ನು ಕಲಿತಾನೆ. ಇತರಿಗಾಗಿ ತ್ಯಾಗ ಮಾಡಿದ ಜೀವನ ಶ್ರೇಷ್ಠ ಜೀವನ ಅಂತ ಅಂದಿನಿಂದ ಒಂದು ಪಾಠವನ್ನು ಕಲಿತು ತ್ಯಾಗ ಮಾಡಬೇಕು ಅನ್ನೋ ಮನೋಭಾವವನ್ನು ಬೆಳೆಸ್ಕೊಳ್ತಾನೆ. ಕಾಲಕ್ರಮೇಣ ಜಟಾಯು ಅಯೋಧ್ಯೆಯ ರಾಜ ದಶರಥನ ಸ್ನೇಹಿತನಾಗ್ತದೆ. ಇಬ್ಬರು ಅನೇಕ ಬಾರಿ ಭೇಟಿಯಾಗಿರ್ತಾರೆ. ದಶರಥ ಹೇಳಿರ್ತಾನೆ, ಸ್ನೇಹಿತ ಜಟಾಯು, ನೀನು ಕೇವಲ ಪಕ್ಷಿಯಲ್ಲಪ್ಪ, ನನ್ನ ಕುಟುಂಬದ ಸದಸ್ಯ ಅಂತ ಹೇಳಿರ್ತಾರೆ. ಜಟಾಯು ಕೂಡ ನಗುತ್ತಾ ಹೇಳುತ್ತೆ, ಮಹಾರಾಜ, ನೀನು ಕುಟುಂಬಕ್ಕೆ ಯಾವಾಗಲಾದರೂ ನನ್ನ ಅಗತ್ಯ ಬಂದರೆ ನನ್ನ ಪ್ರಾಣವನ್ನು ನಿನಗೆ ಕೊಡ್ತೀನಿ ಅಂತ ಜಟಾಯು ದಶರಥನಿಗೆ ಹೇಳಿರುತ್ತೆ. ಎಂತಹ ತ್ಯಾಗ! ಈ ಮಾತೊಂದು ಸಾಕು ದಿವ್ಯ ಸತ್ಯವನ್ನು ನುಡಿಯೋದಕ್ಕೆ. ಆದರೆ ಯಾರಿಗೂ ತಿಳಿದಿರಲಿಲ್ಲ ಮುಂದೆ ಅದೇ ಆಗುತ್ತೆ ಅಂತ. ಇನ್ನು ಕೈಕೇಯಿಯ 2 ವರಗಳಿಂದ ಶ್ರೀರಾಮನಿಗೆ 14 ವರ್ಷ ವನವಾಸ ಆಯಿತು. ರಾಮ, ಸೀತೆ, ಲಕ್ಷ್ಮಣರು ಅರಣ್ಯಕ್ಕೆ ತೆರಳುತ್ತಾರೆ. ಪಂಚವಟಿಯಲ್ಲಿ ತಮ್ಮ ಆಶ್ರಮವನ್ನು ನಿರ್ಮಿಸ್ಕೊಳ್ತಾರೆ. ಒಂದು ದಿನ ಜಟಾಯು ಅಲ್ಲಿಗೆ ಬಂದು ಅವರನ್ನು ಕಂಡು ರಾಮನನ್ನು ಗೌರವಿಸಿ ನಮಸ್ಕಾರ ಮಾಡುತ್ತೆ. ಜಟಾಯು ಹೇಳುತ್ತೆ, ನಿನ್ನ ತಂದೆ ನನ್ನ ಸ್ನೇಹಿತ, ಇನ್ನು ಮುಂದೆ ನಾನು ನಿಮ್ಮ ರಕ್ಷಕನಾಗಿರ್ತೀನಿ. ಸೀತಾಮಾತೆಯನ್ನು ನೋಡ್ತಾ ಹೇಳುತ್ತೆ, ಅಮ್ಮ, ನೀವು ನನ್ನ ಮಗಳಂತೆ, ನಿಮ್ಮ ಮೇಲೆ ಯಾವುದೇ ಅಪಾಯ ಬಂದರೆ ನನ್ನ ಜೀವವನ್ನೇ ನಿಮ್ಗೆ ಅರ್ಪಿಸ್ಬಿಡ್ತೀನಿ ಅಂತ ಹೇಳಿದಾಗ ಸೀತೆ ಆಶೀರ್ವಾದ ಮಾಡ್ತಾಳೆ ಜಟಾಯುವಿಗೆ. ಇನ್ನು ರಾವಣನ ಸಂಚು ಬೇರೆ ಆಗಿತ್ತು. ಶೂರ್ಪನಖೆರೆಯ ಅವಮಾನದಿಂದ ರಾವಣನು ಪ್ರತೀಕಾರವನ್ನು ತೀರಿಸ್ಕೊಳ್ಬೇಕಲ್ಲ. ಏನಾದರೂ ಮಾಡಿ ಅವನು ಮಾರೀಚನನ್ನು ಕಳಿಸಿ ಬಂಗಾರದ ಜಿಂಕೆ ರೂಪ ತಾಳ್ತಾನೆ. ಆ ಜಿಂಕೆ ಕಂಡ ಸೀತೆ ಅದನ್ನು ತರಲು ರಾಮನ ಆ ಒಂದು ಉಪಾಯವನ್ನು ಏನಾದರೂ ಕೇಳಬೇಕು ಅಂತ ರಾಮನ ಹತ್ರ ಹೋಗಿ ಕೇಳಿದಾಗ ರಾಮನು ಜಿಂಕೆಯನ್ನು ಬೆನ್ನಟ್ಟಿ ಹೋಗ್ತಾನೆ. ಸ್ವಲ್ಪ ಸಮಯದಲ್ಲಿ ಮಾರೀಚ ರಾಮನ ಧ್ವನಿ ಕೂಗಿ ಲಕ್ಷ್ಮಣ ಕಾಪಾಡುವಂಥ ಏನೋ ಒಂದು ಶಬ್ದದಿಂದ ಲಕ್ಷ್ಮಣನು ಕೂಡ ಹೋಗ್ತಾನೆ. ಈ ಕತೆ ನಿಮ್ಗೆ ಗೊತ್ತಿರ್ಬೋದು, ಸೀತಾಪಹರಣ ಕತೆ ಈ ಮುಂದೆ ಬರುತ್ತೆ. ಆಗ ಆ ಸಮಯದಲ್ಲಿ ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋಗೋದು. ಈ ಸಮಯದಲ್ಲಿಯೇ ಜಟಾಯು ಒಂದು ದೊಡ್ಡ ಮರದ ಮೇಲೆ ವಿಶ್ರಾಂತಿ ಮಾಡ್ತಿರುತ್ತೆ. ಕಿವಿಗೆ ಕೂಗು ಕೇಳಿಸುತ್ತೆ. ಜಟಾಯು ಮೇಲಕ್ಕೆ ನೋಡ್ತಾನೆ. ರಾವಣನ ಕೈಯಲ್ಲಿ ಸೀತೆ. ತಕ್ಷಣ ಹಾರ್ತಾನೆ. ರಾವಣನ ಮುಂದೆ ಹೋಗಿ ಗರ್ಜಿಸ್ತಾನೆ ಜೋರಾಗಿ, ನಿಲ್ಲು ರಾವಣ ಅಂತ. ನೀನು ಅಯೋಧ್ಯೆಯ ರಾಜ ದಶರಥನ ಸ್ನೇಹಿತ, ಆದರೆ ಸೀತೆಯನ್ನು ನಿನಗೆ ಕಾಪಾಡೋದಕ್ಕೆ ಹೋಗೋದಿಲ್ಲ ಜಟಾಯು, ಹೋಗಂತ ರಾವಣ ಬೈತಾನೆ. ಜಟಾಯು ಎಲ್ಲ ಧರ್ಮದ ಮಾರ್ಗವನ್ನು ಹೇಳ್ತಾನೆ. ಪರಸ್ತ್ರೀಯನ್ನು ಅಪಹರಿಸುವುದು ಅಧರ್ಮ. ಈಗಾಗಲೇ ನೀನು ಪರಸ್ತ್ರೀಯನ್ನು ಮುಟ್ಟಿದ್ದೀಯ, ತಪ್ಪುವುದು ಅಂತ ಹೇಳಿದ್ರೂ ಕೂಡ ಕೇಳೋದಿಲ್ಲ. ರಾವಣ ನಗುತ್ತಾ ಹೇಳ್ತಾನೆ, ವೃದ್ಧ ಪಕ್ಷಿ, ನೀನು ನನ್ನನ್ನು ತಡೆಯಲು ಬರ್ತೀಯಾ ಅಂತ ಬೈತಾನೆ. ಸುಮ್ಮನೆ ನಡಿಲಿಲ್ಲ. ಭೀಕರ ಯುದ್ಧ ನಡೀತಿಬ್ರು ನಡು. ಜಟಾಯು ತನ್ನ ಬಲಿಷ್ಠ ಕೊಕ್ಕಿನಿಂದ ರಾವಣನ ಮೇಲೆ ದಾಳಿ ಮಾಡುವುದಕ್ಕೆ ಮುಂದಾಗ್ತಾನೆ. ರೆಕ್ಕೆಗಳಿಂದ ರಾವಣನ ಮುಖಕ್ಕೆ ಹೊಡಿತಾನೆ. ರಾವಣನ ಬಿಲ್ಲು ಮುರಿದು ಹೋಗುತ್ತೆ.
ಇನ್ನು ರಥದ ಧ್ವಜ ಕೆಳಗೆ ಬಿದ್ದುಬಿಡುತ್ತೆ, ಇನ್ನು ಕುದುರೆಗಳು ಸತ್ತು ಹೋಗ್ಬಿಡುತ್ತವೆ, ಸಾರಥಿನೂ ಕೂಡ ಗಾಯಗೊಳ್ಳುತ್ತಾನೆ. ರಾವಣನಿಗೆ ಕೋಪ ಬಂತು. ರಾವಣ ಮೊದಲ ಬಾರಿಗೆ ಒಬ್ಬ ವೃದ್ಧ ಪಕ್ಷಿಯಿಂದ ಸೋಲನ್ನು ಅನುಭವಿಸುವಂತಹ ಭಯ ಅವನಿಗೆ ಎದುರಾಯಿತು. ಜಟಾಯು ಧೈರ್ಯದಿಂದ ಹೋರಾಡ್ತಿರ್ಬೇಕಾದ್ರೆ ರಾವಣ ಸಾಮಾನ್ಯ ಯೋಧನಾಗಿರಲಿಲ್ಲ. ಇತ್ತ ತನ್ನ ಕತ್ತಿಯನ್ನು ತೆಗೆದುಕೊಳ್ತಾನೆ. ಒಂದು ಹೊಡೆತದಲ್ಲಿ ಜಟಾಯುನ ಒಂದು ರೆಕ್ಕೆಯನ್ನು ಕತ್ತರಿಸ್ಬಿಡ್ತಾನೆ. ಇನ್ನೊಂದು ಹೊಡೆತದಲ್ಲಿ ಎರಡನೇ ರೆಕ್ಕೆಯನ್ನು ಕೂಡ ಕತ್ತರಿಸ್ಬಿಡ್ತಾನೆ. ರಕ್ತಸಿಕ್ತವಾಗಿ ಭೂಮಿ ಬೀಳುತ್ತೆ ಜಟಾಯು. ತುಂಬ ರಕ್ತ, ಮೈ ತುಂಬ ರಕ್ತ. ಆದರೂ ಕೊನೆಯ ಪ್ರಯತ್ನ, ರಾವಣನ ಕಾಲು ಹಿಡಿಯುತ್ತೆ, ಬಿಡೋದಿಲ್ಲ. ಆದರೆ ರಾವಣನ ಶಕ್ತಿ ಜಟಾಯುವನ್ನು ತಳ್ಳಿ ಭೂಮಿಗೆ ಒಗೆದು ಬಿಡುತ್ತೆ. ಭೂಮಿಗೆ ಬಿದ್ದ ನಂತರ ರಾಮ ಲಕ್ಷ್ಮಣ ಸೀತೆಯನ್ನು ಹುಡುಕ್ತಾ ಬರಬೇಕಾದ್ರೆ ಈ ರೆಕ್ಕೆಗಳು ಕತ್ತರಿಸಿ ಬಿದ್ದಿದ್ವು. ಇದನ್ನೆಲ್ಲ ನೋಡ್ತಾರೆ. ನೋಡಿದ ನಂತರ ಗೊತ್ತಾಯಿತು ಇಲ್ಲೆಲ್ಲೋ ಜಟಾಯು ಬಿದ್ದಿದೆ ಅಂತ. ಹೋಗಿ ನೋಡ್ತಾರೆ. ಜಟಾಯು ಹೇಳುತ್ತೆ, ಸೀತೆಯನ್ನು ಅಪ್ಪರಿಸ್ಕೊಂಡು ಹೋಗ್ಬಿಟ್ಟ. ದಕ್ಷಿಣ ದಿಕ್ಕಿನಲ್ಲಿ ಲಂಕೆಗೆ ಹೋದನು ಅಂತ ಹೇಳಿದಾಗ ಕೇಳಿದ ರಾಮ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಸೀತೆಯ ಅಪಹರಣದ ಕಾಲಕ್ಕೆ ಅಲ್ಲ, ಜಟಾಯುವಿನ ಈ ಪರಿಸ್ಥಿತಿಯನ್ನು ನೋಡಿ ಜಟಾಯುವಿನ ತಲೆಯನ್ನು ತನ್ನ ಮಡಿಲಲ್ಲಿ ಇಟ್ಕೊಳ್ತಾನೆ. ನೀನು ಮಾಡಿದ ಉಪಕಾರ ನಾನು ಎಂದಿಗೂ ಮರೆಯೋದಿಲ್ಲ ಅಂತ ಶ್ರೀರಾಮನು ಹೇಳಿದಾಗ, ಪ್ರಭು ನಿನ್ನ ದರ್ಶನವೇ ನನ್ನ ಜೀವನದ ಫಲ ಅಂತ ಹೇಳಿ ಪ್ರಾಣತ್ಯಾಗ ಮಾಡುತ್ತೆ. ಸ್ವತಃ ಶ್ರೀರಾಮನೇ ಕಟ್ಟಿಗೆಗಳನ್ನು ಸಂಗ್ರಹಿಸಿ ಜಟಾಯುವಿನ ತಂದೆಯಂತೆ ಅಂತ್ಯಕ್ರಿಯೆಯನ್ನು ಜಟಾಯುವಿಗೆ ಮಾಡ್ತಾನೆ. ವೇದ ಮಂತ್ರಗಳನ್ನು ಪಠಿಸ್ತಾನೆ, ತರ್ಪಣಗಳನ್ನು ನೀಡ್ತಾನೆ. ಇದು ರಾಮಾಯಣದಲ್ಲಿ ಅತ್ಯಂತ ಭಾವನಾತ್ಮಕ ಕ್ಷಣ ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ. ಒಬ್ಬ ಪಕ್ಷಿ ಭಗವಂತನಿಗೆ ಮಾಡಿದಂತಹ ಕಾರ್ಯಕ್ಕೆ ಭಗವಂತನೇ ಆ ಪಕ್ಷಿಗೆ ಅಂತ್ಯ ಸಂಸ್ಕಾರ ಮಾಡಿದ್ದು. ಜಟಾಯುವಿಗಷ್ಟೇ ದೊರೆತ ಅಪರೂಪದ ಗೌರವ ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ. ಜಟಾಯುವಿನ ಕತೆ ಕೇವಲ ಒಂದು ಪಕ್ಷಿಯ ಕಥೆಯಾಗಿ ಎಂದಿಗೂ ಉಳಿದಿಲ್ಲ. ರಾಮಾಯಣದಲ್ಲಿ ಧರ್ಮ, ಕರ್ತವ್ಯ, ಸ್ನೇಹ ಹಾಗೂ ನಿಷ್ಠೆ, ಆತ್ಮತ್ಯಾಗದ ಅಮರ ಗಾಥೆಯಾಗಿ ಉಳಿದುಕೊಂಡಿದೆ. ರಾವಣನನ್ನು ಸೋಲಿಸಲು ಜಟಾಯುವಿಗೆ ಸಾಧ್ಯವಾಗಲಿಲ್ಲ, ಆದರೆ ಧರ್ಮವನ್ನು ಉಳಿಸುವ ಪ್ರಯತ್ನ ಅವನು ಎಂದಿಗೂ ಸೋಲಿಲ್ಲ. ತ್ಯಾಗವೇ ಅವನನ್ನು ಅಮರನನ್ನಾಗಿ ಮಾಡಿತು. ಎಂದಿಗೂ ರಾಮಾಯಣವನ್ನು ಓದುವ ಪ್ರತಿಯೊಬ್ಬರ ಹೃದಯದಲ್ಲಿ ಜಟಾಯು ಖಂಡಿತ ಜೀವಂತವಾಗಿದ್ದಾನೆ. ಅವನ ಜೀವನ ನಮಗೆ ಒಂದೇ ಒಂದು ಶಾಶ್ವತ ಸಂದೇಶವನ್ನು ನೀಡುತ್ತೆ. ಧರ್ಮದ ಮಾರ್ಗದಲ್ಲಿ ನಡೆಯುವವನಿಗೆ ಸೋಲಿಲ್ಲ. ದೇಹನಾಶವಾಗ್ಬೋದು, ಆದರೆ ಧರ್ಮಕ್ಕಾಗಿ ಮಾಡಿದ ತ್ಯಾಗ ಶಾಶ್ವತವಾಗಿ ಅಮರವಾಗುತ್ತೆ ಅಂತ ಹೇಳ್ತಾ ಜಟಾಯುವಿನ ಕತೆ ರಾಮಾಯಣದಲ್ಲಿ ತಾವು ಕೂಡ ಓದಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.